ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಏನ್ ಟಾಸ್ಕ್ ಅಂತ ನಾನು ಹೇಳ್ತೀನಿ. ನಿಮ್ಮಿಬ್ಬರ ಮುಂದೆ ನೂಡಲ್ಸ್ ತುಂಬಿರೋ ಒಂದು ಬೌಲ್ ಇಡ್ತೀನಿ. ಗೊತ್ತಾಯ್ತು ಬಿಡಿ, ಇಬ್ರಲ್ಲಿ ಯಾರು ಬೇಗ ತಿಂತಾರೆ ಅವ್ರು ವಿನ್ನರು, ಅಷ್ಟೇ ತಾನೇ? ಆಟ ನೀವ್ ಅನ್ಕೊಂಡಾಗ ಇಲ್ಲ ಪ್ರಭಾಕರ್, ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಹೇಳಿ. ಫೋರ್ಕು ಸ್ಪೂನು ಕೈ ಏನೂ ಇಲ್ಲದೆ ಬಾಯಿಂದ ನೂಡಲ್ಸ್ ತಗೊಂಡು ಪಕ್ಕದಲ್ಲಿರೋ ಟ್ರೇ ಮೇಲೆ ಒಂದು ಅಕ್ಷರ ಬಿಡಿಸ್ಬೇಕು. ಇಂಗ್ಲಿಷ್ ಆದ್ರೂ ಓಕೆ, ಕನ್ನಡ ಆದ್ರೂ ಓಕೆ. ಯಾರು ಬೇಗ ಅಕ್ಷರ ಬರೀತಾರೋ ಅವ್ರು ಗೆದ್ದಂಗೆ. ಚಿಕ್ಕಪ್ಪ, ಇದೆಲ್ಲ ಆಗಲ್ಲ, ಬೇರೆ ಏನಾದ್ರು ಟಾಸ್ಕ್ ಇದ್ರೆ ಹೇಳಿ. ಅದೆಲ್ಲ ಆಗಲ್ಲ ಚಿರು. ನೀನ್ ಧೈರ್ಯನ ಚೂಸ್ ಮಾಡಿದ್ಯಾ ಅಂತ ಹೇಳಿದ್ರೆ ಧೈರ್ಯವಾಗಿ ಆಟನ ಆಡ್ಬೇಕು. ಹೌದೌದು, ಆಗಲ್ಲ ಬರಲ್ಲ ಮಾಡಲ್ಲ ಅಂತ ಹೇಳೋಂಗೆ ಇಲ್ಲ. ನೂಡಲ್ಸ್ ತರಿಸಿ. 2 minutes ಟೈಮ್ ಕೊಡಿ, ನೂಡಲ್ಸ್ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 1 2 3 ಸ್ಟಾರ್ಟ್. ಕಂಟಿನ್ಯೂ ಮಾಡ್ರಪ್ಪ. ಬನ್ನಿ ಬನ್ನಿ. ಸ್ಟಾಪ್. ಚಿರು ಗೆದ್ಬಿಟ್ಟ. ಕಂಗ್ರೆಸ್ ಚಿರು. ಅಮ್ಮ ದೀಪ, ನೀನು ನಿನ್ ಗಂಡ ಗೆದ್ದಿರೋದಕ್ಕೆ ವಿಶ್ ಮಾಡಲ್ವೇನಮ್ಮ? ಅಭಿನಂದನೆಗಳ ಹಸ್ಬೆಂಡು. ಥ್ಯಾಂಕ್ಸ್. ದೀಪ, ನೀನು ಚೆನ್ನಾಗಿ ಮಾಡಿದ್ಯಾ, ಸ್ವಲ್ಪ ಅದ್ರಲ್ಲಿ ಸೋತೋದೆ ಅಷ್ಟೇ. ಗಂಡನ್ ಗೆಲ್ವೆಲ್ಲ ಹೆಂಡತಿ ಖುಷಿ ಇರೋದು ಮಾವ. ದೇವ್ರಂತ ನನ್ನ ತಂಗಿಗೆ ಮೋಸ ಮಾಡ್ತಾ ಇದೀರ ಬಾಬಾ. ಆ ದೇವ್ರು ನಿಮ್ಮನ್ನು ಮಾತ್ರ ಕ್ಷಮಿಸಲ್ಲ, ನೆನ್ನೆ ನೀವು ಆ ಹುಡುಗಿ ಜೊತೆ ಬಂದಾಗ್ಲೇ, ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗಲೇ ನನ್ನ ಅನುಮಾನ ಬಂದಿತ್ತು. ಆದರೆ ಇವತ್ತು ಆ ಫೋಟೋ ನೋಡಿದ್ಮೇಲಂತೂ ಅದು ನಿಜ ಆಗೋಯ್ತು. ನನ್ನ ಪುಟ್ಟಿಗೆ ಹೇಗೆ ಹೇಳಿ? ಪುಟ್ಟಿ, ಭಾವ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಪುಟ್ಟಿ, ಬೇರೆ ಹುಡುಗಿ ಜೊತೆ ಸೇರ್ಕೊಂಡು ಭಾವ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ನಿಮ್ಗೆ ಹೇಗೆ ಹೇಳಿ? ನೀನು ಇದನ್ನು ಹೇಗೆ ತಗೋತ್ಯಾ? ಮೈಲ್ ರಾಣಿ ಜೊತೆ ನಕ್ಕೊಂಡು, ಕೇಕೆ ಹೊಡ್ಕೊಂಡು, ಲಲ್ಲೆ ಹೊಡ್ಕೊಂಡು, ನೀವು ಕೈ ಹೊಡ್ಕೊಂಡಾಗ್ಲೇ ನನಗೆ ಅರ್ಥ ಆಗಿತ್ತು. ನೀವಿಲ್ಲಿ ಬರೋಕ್ಕೆ ಮುಂಚೆ ಏನಾದರೂ ನನ್ನ ಕೈಗೆ ಫೋಟೋ ಸಿಕ್ಕಿದ್ರೆ ನಿಮ್ಮ ಮುಂದೆ ಆ ಹುಡುಗಿಗೆ ಒಂದು ಗತಿ ಕಾಣಿಸ್ತಾ ಇದೆ. ಏನೇ ಆದರೂ ಎಷ್ಟೇ ಅನ್ಸಿದ್ರು ಕುಡಿಯೋದು ಬೇಡ ಅಂತ ಅಪ್ಪ ಅಮ್ಮನಿಗೋಸ್ಕರ ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಬಾವಾ ಇವತ್ತು ಕುಡಿಯೋ ಹಾಗೆ ಮಾಡ್ಬಿಟ್ರಲ್ಲ ಬಾವಾ. ನನಗಾಗ್ತಿರೋ ನೋವಿಗೆ ನಾನು ಎಷ್ಟು ಕುಡಿದ್ರೂ ಸಾಲ್ತಾ ಇಲ್ಲ. ಇದ್ಯಾಕೋ ನರಸಿಂಹ ಹಿಂಗ್ ಕುಡಿತಾ ಇದ್ಯಾ? ನೋವಾಗ್ತಿದೆ ಬಂದು, ತುಂಬಾ ನೋವಾಗ್ತದೆ. ಅಂತದ್ದೇನಾಯ್ತು?
ಇಷ್ಟೆಲ್ಲ ಆಯ್ತಾ? ನಿಮ್ ಬಾವ ಹುಡುಗಿ ಕೈ ಹಿಡ್ಕೊಂಡು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ನಾನು ನೋಡ್ದೆ. ನಿನಗೆ ಹೇಳೋಣ ಅನ್ಕೊಂಡಪ್ಪ, ನೀನೆಲ್ಲಿ ಬೇಜಾರು ಮಾಡ್ಕೊಳ್ತಿ ಅಂತ ಹೇಳಕ್ ಹೋಗಿಲ್ಲ. ಈ ದುಡ್ಡು ಇಷ್ಟು ಅವರಿಗೆ ಈ ಕಟ್ಕೊಂಡಿರೋ ಎಂಟಿ ಪ್ರೀತಿ ಬೇಕಾಗಿಲ್ಲ. ಕಲರ್ಫುಲ್ ಆಗಿರೋ ಶೋಕಿ ಮಾಡೋ ಹುಡುಗಿರು ಸಿಕ್ಕಿದ್ರೆ ಸಾಕು, ಚೆನ್ನಾಗಿ ದುಡ್ಡು ಬಿಸಾಕಿ ಮಜ್ಜಾ ಮಾಡಕ್ ಬಿಡ್ತಾರೆ. ಎಷ್ಟೇ ದೊಡ್ಡವರಾಗ್ಲಿ ತಂಗಿಗೆ ಮೋಸ ಮಾಡಕ್ ಮಾತ್ರ ನಾನು ಬಿಡಲ್ಲ. ನನ್ನ ತಂಗಿನ ಮದುವೆ ಆಗಲ್ಲ ಅಂದಾಗ್ಲೇ ನಮ್ಮ ಭಾವನ ಕತ್ಗೆ ಮಚ್ಚಿಟ್ಟವ್ ನಾನು. ಅಂಥದ್ರಲ್ಲಿ ಯಾವುದೋ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಸುತ್ತಾಡ್ಕೊಂಡು ಅವ್ರ ಜೊತೆ ಕ್ಲೋಸ್ ಆಗಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ತಲೆ ಮೇಲೆ ತಲೆ ಬೀಳಲಿ, ನಾನು ನನ್ನ ತಂಗಿ ಪರವಾಗೇ ನಿಲ್ಲೋದು. ಬಾಬಾ ನಿನಗೆ ಬುದ್ಧಿ ಕಲಿಸೆ ಮಾತ್ರ ನಾನು ಬಿಡಲ್ಲ. ಅಲ್ಲ ಕಣೋ, ನೀನು ಕುಡಿತಾ ಇದ್ರೆ ನಿನ್ ತಂಗಿ ಬಾಳು ಬೀದಿಗೆ ಬಂದ್ಬಿಡುತ್ತೆ ಅಷ್ಟೇ. ಮುಚ್ಕೊಂಡಿರ. ಬರಲಿ. ನೀವಾ? ಏನು ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಫೋಟ್ಕೋತಾ ಇದ್ದೀರಾ? ನನ್ನ ಹೆಂಡತಿ ಬಂದ ಆಮೇಲೆ ಕುಡಿಯೋಕ್ಕಾಗಲ್ವಲ್ಲ ಪ್ರಭಾಕರ್, ಅದಕ್ಕೆ. ಕುಡೀರಿ. ಸರ್ ಎಲ್ಲ ರೆಡಿಯಾ? ಎಲ್ಲ ಹೇಳಿದೆ. ದೀಪ ಚೂರನೇ ಮೇಯ್ನು. ಅವರೇನು ಬಂದಿಲ್ವಲ್ಲ ಭಾಸ್ಕರ್? ಹೌದು, ಅವರು ಬಂದ್ಬಿಟ್ರೆ ಕೇಕ್ ಕಟ್ ಮಾಡಿಸಿ ಪಾರ್ಟಿ ಸ್ಟಾರ್ಟ್ ಮಾಡ್ಬೋಣ. ಬರ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು. ಅಯ್ಯೋ, ನನ್ ಕಣ್ಣೆ ನಿನಗೆ ಬೀಳುತ್ತೆ ಕಣ. ಚಿಕ್ಕಪ್ಪ ಆಗ್ಲೇ ಕುಡ್ದಿದ್ ವಾಸನೆ ಬರ್ತದೆ. ರೀ, ನಿಜ ಹೇಳಿ, ಕುಡ್ದಿದ್ದೀರಾ? ಇಲ್ಲ ಸುಕ್ಕು, ಆಲ್ಕೋಹಾಲ್ ಮಿಕ್ಸ್ ಆಗಿರೋ ಪರ್ಫ್ಯೂಮ್ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಡ್ರಿಂಕ್ಸ್ನೇ ಮುಟ್ಟಿಲ್ಲ. ಬೇಕಾದ್ರೆ ಪ್ರಭಾಕರ್ನ ಕೇಳು. ಹೌದು, ನಾನು ಅವಾಗ್ಲಿಂದ ಇಲ್ಲೇ ಇದ್ದೆ. ಪಾಪ ಇವರು ಆಗ್ಲಿಂದ ಡ್ರಿಂಕ್ಸ್ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ. ಶಿವ, ದೀಪ ಇಲ್ಲ? ಗೊತ್ತಿಲ್ಲ. ಯಾರಾದ್ರೂ ಹೋಗಿ ದೀಪನ್ ಕರ್ಕೊಂಡ್ ಬನ್ನಿ. ನಾನೇ ಬಂದೆ ಮೇಡಮ್. ಏ ದೀಪ, ಅಷ್ಟು ದೂರ ಯಾಕಮ್ಮ ನಿಂತ್ಕೊಂಡಿದ್ಯಾ? ಬಾ ಗಣದ ಪಕ್ಕ ನಿಂತ್ಕೋ. ಬಾಮ್ಮ.